ಸೋಮಣ್ಣ ಒಬ್ಬ ಏಜೆಂಟು ದಲಾಲಿ, ಅವ್ರನ್ನ ಏನೇನೋ ತಂದು ರಾಜಕಾರಣಿಗಳಿಗೆ ಏನೇನೋ ಹಾಕಿ ಕೆಲಸ ಮಾಡ್ಕೊಳ್ಳುವಂತ ಒಬ್ಬ ಏಜೆಂಟ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಯತ್ನಾಳದ ಏನು ಬದನಿಕಾಯಿ ಗೊತ್ತಿದೆ ಇವನಿಗೆ, ಇವ ಏನ್ ಮಾಡಿದಾನೆ ಏನಿದೆ ಅನ್ನೋ ದೊಡ್ಡ ಚರಿತ್ರೆ ಇದೆ ಈ ಸೋಮಣ್ಣಂದು. ಬಿಟ್ಕೊಂಡು ಈಗ ಎಲ್ಲ ಯಡಿಯೂರಪ್ಪನವ್ರ ಬಾಲ ಬಿಡದು ಇವತ್ತೇನು ರಾಜ್ಯದಲ್ಲಿ ಏನದು ಲೂಟಿ ಮಾಡ್ತಾ ಇದ್ರು. ಇಂಥ ಮಹಾಶಯನಿಂದ ಏನ್ ಕಲಿಬೇಕಾಗಿಲ್ಲ ಯತ್ನಾಳು. ನಾನ್ ದಳ್ಳಾಳಿ ಜೀವನದಲ್ಲಿ ಆಗಿಲ್ಲ, ದಳ್ಳಾಳಿ ಕೆಲಸ ಮಾಡ್ತಾ ಇದ್ದ ನಾವು ಅಯ್ಯ. ಬೆಳಿಗ್ಗೆ ಹಾಲ್ ಕರ್ಕೊಂಡು ಜೀವನ ಮಾಡ್ತಾ ಇದ್ದು ವ್ಯಕ್ತಿ. ನಾನು ಬಂದು ಬೆಳೆದು ದುಡ್ದಿದ್ದೀನಿ. ನನ್ ಚರಿತ್ರೆನೇ ಗೊತ್ತಿಲ್ಲ. ಆತನ ಚರಿತ್ರೆ ಪೂರ್ತಿ ನನ್ನ ಪುಸ್ತಕ ಇದೆ. ಅವ್ರಿಗೆ ಹೇಳಿ ಯಡಿಯೂರಪ್ಪನವ್ರ ಬಗ್ಗೆ ಆಗ್ಲಿ, ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗ್ಲಿ ಹೇಳೋಂತ ನೈತಿಕತೆ ಇಲ್ಲ. ಏನಾಯ್ತಾನೆ ಯತ್ನಾಳಲ್ಲಿ ಹೋಗಿ ಅವ್ರ ತಾಕತ್ತಿದ್ರೆ ಬೆಂಗಳೂರಲ್ಲಿ ನಿಂತ್ಕೊಳಕ್ ಕೇಳಿಲ್ಲ. ನಾನ್ ಬಂದು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ, ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ. ಕೇಳಿ ಅವ್ರಿಗೆ ಬರೀ ಟೋಪಿ ಹಾಕೋ ಕೆಲಸ ಸಾಕಾಗಿದೆ. ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ್ರಂತೆ ಅವರು, ಎಷ್ಟು ದುಡ್ಡು ತಗೊಂಡ್ರಂತೆ ಕೇಳಿ ಮೊದ್ಲು. ಕೆಲಸ ಇದೆಯಾ ಯತ್ನಾಳ್ರೆ? ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಮೋಷನ್ ಅಲ್ಲಿ ಎಷ್ಟು ದುಡ್ಡು ಉಸ್ಲು ಮಾಡ್ತಂತೆ ಕೇಳಿ. ಇನ್ನೊಬ್ಬರ ಬಗ್ಗೆ ಸೋಮಣ್ಣ ಏನ್ ತಗೊಂಡಿದೆ ಅನ್ನೋದು ಬಹಿರಂಗಪಡಿಸಿ ತಾಕತ್ತಿದ್ರೆ ಯಾಕೆ ಸುಮ್ಮನೆ ಇದನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತದ್ದು ಯಾವ ರೀತಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದೆ ಸೋಮಣ್ಣ? ಅದು ನಡೆದಿಲ್ಲ ಸೋಮಣ್ಣ. ಅದು ಜೀವನದಲ್ಲಿ ಯಾರ ಜೊತೆ ಎಲ್ಲರೂ ಇದ್ರಂತ ಇತಿಹಾಸದಲ್ಲಿ ಇಂಡಿಯಾ ದೇಶದಲ್ಲಿ ಮೊದಲು ಸಂಸ್ಕಾರ ಕಲ್ತ್ಕೊಳಕ್ ಹೇಳಿ ಆತನಿಗೆ ಸಂಸ್ಕಾರನ. ಅವ್ರ ತಾಕತ್ತಿದ್ರೆ ಸೋಮನೆ ಏನೋ ಹೇಳ್ಕೊಂಡು ಪಾರ್ಟಿದಿಂದ ಹೊರಗೆ ಹಾಕುವಾಗ ತಾಕತ್ತಿದ್ರೆ ನೀವು ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ನನಗೇನ್ರಿ ಅಧಿಕಾರ ಇದೆ? ಮಾನ ಮರ್ಯಾದೆ ಇದು ಅಂತಾರಲ್ಲ ನೀವು. ಸರಿಯಾಗಿ ಹೇಳಿ ನಿನ್ನಿಂದ ಏನು ಕಲಿಬೇಕಾಗಿಲ್ಲ. ನಾನು ಹೇಳ್ತೀನಿ ಯತ್ನಾಳ್ ಏನದಾನ ಅನ್ನೋದು ಈ ರಾಜ್ಯದ ಜನರಿಗೂ ಗೊತ್ತಿದೆ, ಸೋಮಣ್ಣ ಏನದಾನ ಅನ್ನೋದು ಗೊತ್ತಿದೆ. ಏನ್ ಹೇಳ್ತಾರೆ ಇವ್ರಿಗೆ? ನೈತಿಕತೆ ಇದೆಯಾ ಅವ್ರಿಗೆ? ನಾಚಿಕೆ ಆಗ್ಬೇಕು. ನೈತಿಕತೆಯಲ್ಲಿ ಇವನಿಗೆ ಸೋಮಣ್ಣನಿಗೆ ಬಗ್ಗೆ ಗೌರವ ಇದೆ, ಆದ್ರೆ ಯಡಿಯೂರಪ್ಪ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನ್ರಿ ನೈತಿಕತೆ ಇದೆ? ಅವ್ರ ಹೆಸರು ಹೇಳಕ್ ಏನ್ರಿ ಉಂಟೇನ್ರಿ? ಎಲ್ಲೋ ಹಾಲ್ ಕರಿತಾ ಇದ್ ಗಿರಾಕಿ ಕರ್ಕ ಬಂದು MLA ಮಾಡಿ MP ಮಾಡಿ ಕೇಂದ್ರದ ಮಂತ್ರಿ ಮಾಡಿದ್ರೆ ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಬಿಜೆಪಿ ಚಿಂತನೆ ಮಾಡಕ್ ಹೇಳಿ.